ಆಯುಷ್ಮಾನ್ ಭಾರತ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದ್ದು, ಗ್ರಾಮೀಣ ಭಾಗದ ಜನರು, ಬುಡಕಟ್ಟು, ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರು ಮತ್ತು ಕೂಲಿ ಕಾರ್ಮಿಕರು ಸೇರಿದಂತೆ ಎಲ್ಲ ವರ್ಗದ ಜನರಿಗೂ ಜೀವ ರಕ್ಷಿಸುವ ಸಂಜೀವಿನಿಯಾಗಿ ಮಾರ್ಪಟ್ಟಿದೆ. ಈ ಕುರಿತು ಒಂದು ವರದಿ. ಆಯುಷ್ಮಾನ್ ಭಾರತ್ ಯೋಜನೆಯಡಿ 5 ಲಕ್ಷ ರೂಪಾಯಿವರೆಗೂ ಉಚಿತ ಚಿಕಿತ್ಸೆ ಪಡೆಯಬಹುದು. ಯೋಜನೆಯಲ್ಲಿ ಹೊಸದಾಗಿ 70 ವರ್ಷ ಮೇಲ್ಪಟ್ಟ ಎಲ್ಲ ವೃದ್ಧರು ಲಾಭ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಫಲಾನುಭವಿಗಳ ಸಂಖ್ಯೆ ಪ್ರತಿನಿತ್ಯ ಹೆಚ್ಚುತ್ತಿದ್ದು 2024 ಜೂನ್ 30ರ ವೇಳೆಗೆ 34 ಕೋಟಿಗೂ ಅಧಿಕ ಮಂದಿ ಈ ಯೋಜನೆಯ ಲಾಭ ಪಡೆದಿದ್ದಾರೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಈ ಕುರಿತು ದೂರದರ್ಶನದೊಂದಿಗೆ ಫಲಾನುಭವಿ ಸುಲೋಚನಾ, ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದ ತಮಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಕಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಲಾಗಿದೆ. ಬಡವರಿಗೆ ಈ ಯೋಜನೆ ವರದಾನವಾಗಿದೆ ಎಂದರು. ಇಲ್ಲಿ ನನಗೆ ಶುಗರ್ದು ಜಾಸ್ತಿ ಆಗಿ ಕಾಲಿಂದು ಆಪ್ರೇಷನ್ ಮಾಡಬೇಕಾಗಿತ್ತು. ಅದರಿಂದ ಆಯುಷ್ಮಾನ್ ಕಾರ್ಡಿಂದ ಉಚಿತವಾಗಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಫ್ರೀಯಾಗಿ. ಬಡವರಿಗೆಲ್ಲ ಆಯುಷ್ಮಾನ್ ಕಾರ್ಡಿಂದ ಎಲ್ಲ ಉಚಿತವಾಗಿ ಇದು ಹೆಲ್ಪ್ ಆಗ್ತಾ ಇದೆ. ಮತ್ತೋರ್ವ ಫಲಾನುಭವಿ ಬೇಬಿ ಮುದ್ದೇನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿಯೂ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ಸೆ ದೊರಕಿದ್ದು ಬಹಳ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸತ್ಯಸಾಯಿ ಹಾಸ್ಪಿಟ್ಲಲ್ಲಿ ಹೋಗಿ ತಗೊಂಡ್ವಿ ಟ್ರೀಟ್ಮೆಂಟ್. ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಆದಮೇಲೆ ಒಂದು ವಾರಕ್ಕೆ ಕಳಿಸ್ಕೊಟ್ರು ನಮಗೆ. ಚೆನ್ನಾಗಾಯಿತು ಆಪ್ರೇಷನ್ನು. ಇವಾಗ ನಾನು ಸೇಫ್ ಆಗಿದ್ದೀನಿ. ಆಯುಷ್ಮಾನ್ ಭಾರತದಿಂದ ನಮಗೆ ಟ್ರೀಟ್ಮೆಂಟ್ ಎಲ್ಲ ಉಚಿತವಾಗಾಯಿತು. ದುಡ್ಡೇನು ತಗೊಳ್ಳಿಲ್ಲ ಅವರು. ಫಲಾನುಭವಿ ರಾಧಮ್ಮ ಮೆಟ್ಟಿಲು ಮೇಲಿಂದ ಜಾರಿ ಬಿದ್ದು ಕೈ ಮೂಳೆ ಮುರಿದಿತ್ತು. ಆಯುಷ್ಮಾನ್ ಯೋಜನೆಯಡಿ ಉಚಿತ ಶಸ್ತ್ರಚಿಕಿತ್ಸೆಯಿಂದ ತಮಗೆ ಅನುಕೂಲವಾಯಿತು ಎಂದರು. ಮಿದ್ದೆ ಮೆಟ್ಟ ಮೇಲೆ ಬಿದ್ದೋಗಿರೋದು, ಮೂಳೆ ಇದಾಗಿರೋದು, ಆಪ್ರೇಷನ್ ಮಾಡವ್ರೆ. ಆಯುಷ್ಮಾನ್ ವೇದನೆ ಅನುಕೂಲ ಆಗೈತೆ. ಫಲಾನುಭವಿ ಸುಬ್ರಹ್ಮಣಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲೂ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಪಡೆಯಬಹುದಾಗಿದ್ದು ಹೆಚ್ಚು ಹಣ ವೆಚ್ಚವಾಗುವ ಭಯ ದೂರವಾಗಿದೆ ಎಂದು ತಿಳಿಸಿದರು. ಬೆಂಗಳೂರು ತುಂಬ ಭಯ ಬಿದ್ದೋಗಿದ್ರು. ಯಾಕಂದರೆ ಬೆಂಗಳೂರು ಸೈಡೆಲ್ಲ ಹೋದರೆ ಅಲ್ಲಿ ಮತ್ತು ಯಾವ ಥರ ಆಗುತ್ತೋ ಏನೋ ಅಂತ ದೊಡ್ಡ ಆಸ್ಪತ್ರೆಗೆ ಹೋದಾಗ ಯಾಕಂದ್ರೆ ತುಂಬ ಲಕ್ಷಗಳು ಖರ್ಚಾಗುತ್ತೆ ಅಂದ್ಕೊಂಡು ಅವ್ರಿಗೆ ಇದ್ರ ಸ್ಕೀಮ್ ಬಗ್ಗೆ ಗೊತ್ತಾಗಿ ತುಂಬ ಖುಷಿಪಟ್ಟು ಬಟ್ ಎಲ್ಲ ಫ್ರೀ ಆಯ್ತಲ್ಲ ಅಂತ ತುಂಬ ಖುಷಿಪಟ್ಟರು. ಮನೆಯಲ್ಲೂ ಅಷ್ಟೇ BPL ಕಡೆ ಎಲ್ಲರಿಗೂ ಅದರಿಂದ 5 ಲಕ್ಷವರೆಗೂ ಒಂದು ಮನುಷ್ಯನಿಗೆ ಬರುತ್ತೆ. ಅದರಿಂದ ಇದು ಉಪಯೋಗ ಪಡಿಸ್ಕೊಬೇಕಾಗುತ್ತೆ ಎಲ್ಲರೂ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ SS ಮಹೇಶ್ ಕುಮಾರ್ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 4 ಲಕ್ಷಕ್ಕೂ ಅಧಿಕ ಜನರು ಯೋಜನೆಯಡಿ ನೋಂದಾಯಿಸಿದ್ದು 10 ಲಕ್ಷದ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 10,62,790 ಜನ ಬೆನಿಫಿಷಿಯರ್ಸ್ ಇದ್ದಾರೆ. ಶೇಕಡ ಏನು ಈಗ 42% ಆಗಿದೆ, ಅದನ್ನು 80% ಅಚೀವ್ ಮಾಡೋ ನಿಟ್ಟಿನಲ್ಲಿ ನಾವು ಕ್ರಮವನ್ನು ದಾಪುಗಾಲನ್ನು ಇಟ್ಟಿದ್ದೇವೆ. ಆಯುಷ್ಮಾನ್ ಭಾರತ್ ಯೋಜನೆಯಿಂದ ದೇಶದ ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯವಾಗಿದೆ.